ಹಲೋ ಗೈಸ್, ಕಟ್ಟು ಮಾಡ್ಕೋತಾ ಇದ್ದೀನಿ. ಈಸಿ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ಯೂಟ್ ಆಗಿದೆ ಅನ್ಕೋತೀನಿ. ಕಾಂಚನ ಮೇನ್ ಅಂತೆ ಕಾಂಚನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಭವಿಷ್ಯ ಆಲ್ರೆಡಿ ಕಾಲೇಜ್ಗೆ ಹೋಗಿದ್ದಾಳೆ. ನಾನು ತೋರಿಸ್ಲಿಲ್ಲ ಯಾಕೆಂದರೆ ಇಟ್ ವಾಸ್ ಅ ನಾರ್ಮಲ್ ಡೇ. ಆ್ಯಂಡ್ ಟಿಫನು ಕೂಡ ನಾರ್ಮಲ್ ಆಗಿ ಚಪಾತಿ ಆ್ಯಂಡ್ ಆಲೂಗೆಡ್ಡೆ ಫ್ರೈ ಕಳಿಸ್ದೆ. ಆ್ಯಂಡ್ ಬಂದಾದಾದಮೇಲೆ ಅಂದ್ಕೊಂಡೆ, ಆ್ಯಕ್ಚುಲಿ ಸುಮಾರು ದಿವಸದಿಂದ ಅನ್ಕೋತಿದ್ದೆ ಸ್ವಲ್ಪ ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾನು ನನ್ನ ಕೂದಲನ್ನು ಕಟ್ಟು ಮಾಡ್ಕೋತಾ ಇದ್ದೀನಿ. ನಾನೇನಕ್ಕೆ ಸಲೂನ್ಗೆ ಹೋಗಲ್ಲ, ಲೈಕ್ ಸಲೂನ್ಗೂ ನನಗೂ ಆಗಿ ಬರಲ್ಲ ಗೈಸ್. ಲಾಸ್ಟ್ ಟೈಮ್ ಹೋಗಿದ್ದೆ, ಅವರು ಹೇರ್ ವಾಶ್ ಮಾಡಿಬಿಟ್ಟು ಚೆನ್ನಾಗೇ ತರದಾಕ್ಬಿಟ್ರು ನನ್ನ ಕೂದಲೆಲ್ಲ. ಫುಲ್ಲು ಕೂದಲು ಒಂದು 2 ವಾರಕ್ಕೆ ಹೋಗೋ ಕೂದಲನ್ನ ಒಂದೇ ದಿನದಲ್ಲಿ ಕಿತ್ತಾಕ್ಬಿಟ್ರು. ಪೇಷನ್ಸ್ ಇರಲಿಲ್ಲ ಅವ್ರಿಗೆ ಬಾಚೋದಕ್ಕೆ ನನ್ನ ಕೂದಲನ್ನ. ಸೊ ಅದಕ್ಕಾಗಿ ಬೇರೆಯವ್ರ ಕೈಗೆ ನನ್ನ ಕೂದಲನ್ನ ಕೊಟ್ಬಿಟ್ಟು ರಿಸ್ಕ್ ತೊಗೊಳೋಕ್ಕಿಂತ ನನಗೆ ನಾನೇ ರಿಸ್ಕ್ ಮಾಡ್ಕೊಂಬಿಡೋಣ ಅಂತ. ದಟ್ ಈಸ್ ಓಕೆ. ನಮಗೆ ನಾವೇ ನೋವು ಮಾಡ್ಕೋಬೋದು, ಬೇರೆಯವ್ರು ನೋವು ಮಾಡಿದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ಅದೇ ರೀತಿ ಇದನ್ನು ನಾನು ನನಗೆ ನಾನೇ ಮಾಡಿಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಒಂಚೂರು. ಏನಾದ್ರು ಫಾಲ್ಟ್ ಆದರೆ ಹೇರ್ ಕಟ್ನಲ್ಲಿ. ಸೊ ಫಸ್ಟಿಂದನೂ ಅಷ್ಟೇ ನನಗೆ ನಾನೇ ಹೇರ್ ಕಟ್ ಮಾಡ್ಕೊಳ್ಳೋದು. ಸುಮಾರು ಜನ ಹೌಸ್ ವೈಫ್ಸೂ ಅವರೇ ಹೇರ್ ಕಟ್ ಮಾಡ್ಕೋತಾರೆ. ಸೊ ಅದೇ ರೀತಿ ನಾನು ಇವತ್ತು ಹೇರ್ ಕಟ್ ಮಾಡ್ಕೋತಾ ಇದ್ದೆ. ಸೊ ಅಂದ್ಕೊಂಡೆ ವ್ಲಾಗ್ ಮಾಡೋಣ ಹೇರ್ ಕಟ್ ಮಾಡ್ಕೊಳ್ತಾ ಅಂತ. ಸೊ ಲೆಟ್ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಕೊಡಿ, ನಾನು ನಿಮಿಷ ಏನೇನು ಬೇಕು ಹೇರ್ ಕಟ್ ಮಾಡ್ಕೊಳ್ಳೋದಕ್ಕೆ, ರಬ್ಬರ್ ಬ್ಯಾಂಡ್, ಸೀಸರ್ ಆ್ಯಂಡ್ ಕೂಂಬು ಏನೇನು ಬೇಕೋ ಎಲ್ಲ ತೊಗೊಂಬಂದ್ಬಿಡ್ತೀನಿ. ಇವಾಗ ಸ್ವಲ್ಪ ಥಿಂಗ್ಸ್ ತೊಗೊಂಡಿದ್ದೀನಿ. ಕೂಂಬು ಮತ್ತು ಸ್ವಲ್ಪ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ ಆ್ಯಂಡ್ ಸ್ವಲ್ಪ ಹೇರ್ ಸ್ಪ್ರೇ ಮಾಡೋದಕ್ಕೆ. ನಮಗೆ ಹೇರ್ ಸ್ಪ್ರೇ ಇಲ್ಲ, ಅದಕ್ಕೆ ಗಿಡಕ್ಕೆ ಸ್ಪ್ರೇ ಮಾಡೋದು ಇದು, ಅದನ್ನೇ ತೊಗೊಂಬಂದಿದ್ದೀನಿ. ಸ್ವಲ್ಪ ಕೂದಲನ್ನ ವೆಟ್ ಮಾಡಿಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಕಮ್ ಆನ್ ಗೈಸ್, ಲೆಟ್ಸ್ ಸ್ಟಾರ್ಟ್ ಮೈ ಹೇರ್ ಕಟ್. ಫಸ್ಟು ಕಂಪ್ಲೀಟ್ ಹಾಫ್ ಮಾಡ್ಕೊಂಡಿದ್ದೀನಿ, ಫುಲ್ಲು ಸಿಕ್ಬಿಡಿಸ್ಕೋಬೇಕು. ನನ್ನ ಕೂದಲು ಬಂದುಬಿಟ್ಟು ಇಷ್ಟಿದೆ ಗೈಸ್, ಉದ್ದ. ಆ್ಯಂಡ್ ನಂದು ಸ್ವಲ್ಪ ಫ್ರಿಜ್ ಜಾಸ್ತಿ. ಎರಡನ್ನೂ ನೀಟಾಗಿ ಬಾಚಿಕೊಂಡು ಒಂದು ಬ್ಯಾಂಡ್ ಹಾಕ್ಕೊಂಬಿಡೋಣ. ಲಾಂಗೆಸ್ಟ್ ಹೇರ್ ಎಲ್ಲಿ ಕಟ್ ಮಾಡ್ಕೋಬೇಕು ಅದನ್ನು ಫಸ್ಟ್ ಮಾಡ್ಕೊಂಬಿಡ್ಬೇಕು ಗೈಸ್. ಫಸ್ಟು ಹೇರ್ ಸ್ಪ್ರೇ ಮಾಡ್ಕೋಬೇಕು, ಆಮೇಲೆ ಬ್ಯಾಂಡ್ ಹಾಕ್ಕೋಬೇಕು ಗೈಸ್. ತಪ್ಪಾಗಿ ಹೇಳ್ಕೊಟ್ಬಿಟ್ಟೆ. ಫಜೀತಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಟೈಟಾಗಿ ಹಾಕ್ಕೊಳ್ಳಿ ಬ್ಯಾಂಡು. ಕೂದಲಿಗೆ ಏನಕ್ಕೆ ನೀರು ಹಾಕೋತಾರೆ ಹೇರ್ ಕಟ್ಗಿಂತ ಮುಂಚೆ ಅಂತ ಅಂದರೆ 2 ರೀಸನ್ ಇದೆ. ಒಂದು, ಕಟ್ ಮಾಡಬೇಕಾದ್ರೆ ಕೂದಲು ಕರೆಕ್ಟಾಗಿ ಕೈಗೆ ಸಿಗಲಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ರೀಸನ್ ಏನು ಅಂದರೆ, ಕಟ್ ಮಾಡಿರೋ ಕೂದಲು ಮನೆ ಅಥವಾ ಎಲ್ಲಿದೆಯೋ ಪ್ಲೇಸು ಅಲ್ಲೆಲ್ಲ ಹರಡಬಾರ್ದು, ಒಂದೇ ಕಡೆ ಬಿದ್ದೋಗ್ಬಿಡಲಿ, ಅದು ಹಾರಾಡೋದಕ್ಕೆ ಆಗದೇ ಇರಲಿ ಅಂತ. ಸೊ ಐ ಆಮ್ ಕಟ್ಟಿಂಗ್ ಮೈ ಹೇರ್ ದಿಸ್ ಮಚ್. ತುಂಬ ಶಾರ್ಟ್ ಇಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ಪು ಇವಾಗ ಇದಾಗಿದೆ ಗೈಸ್. ಇಲ್ಲಿ ಸ್ಟ್ರೈಟಾಗಿ ಕಾಣಿಸ್ತಿದೆ, ಬಟ್ ಹಿಂದೆ ಹಾಕ್ಕೊಂಡಾಗ ಅದು ಹೀಗೆ ಯು ಶೇಪ್ ಬಂದಿರುತ್ತೆ. ಬಿಕಾಸ್ ಇಲ್ಲಿ ಲೆಂತ್ ಕಮ್ಮಿ ಇದೆ, ಇಲ್ಲಿಂದ ಹಿಂದೆಯಿಂದ ಬಂದಿರೋದ್ರಿಂದ ಲೆಂತ್ ಜಾಸ್ತಿ ಇರುತ್ತೆ. ಕರೆಕ್ಟಾಗಿ ಈ ಕಡೆ ಇಯರಿಂದ ಪಾರ್ಟಿಷನ್ ತೊಗೊಂಡು ಸ್ಟ್ರೈಟ್ ಲೈನ್ ಹೋಗ್ಬಿಟ್ಟು ಈ ಕಡೆ ಇಯರ್ಗೆ ಕನೆಕ್ಟ್ ಆಗಬೇಕು ಗೈಸ್. ಆ ಟ್ರೈ ಮಾಡ್ಕೊಂಬಿಡಿ ನೋಡಿ. ಸೊ ದ್ಯಾಟ್ ಹಾಫ್ ಆಫ್ ದ ಕೂದಲು ಮಾತ್ರ ಇವಾಗ ಶಾರ್ಟ್ ಆಗಬೇಕು, ಇನ್ನೊಂದು ಚೂರು ಶಾರ್ಟ್ ಆಗಬೇಕು. ಕೂದಲು ಜೊತೆ ನನಗೂ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಗೈಸ್. ಅಗೇನ್ ಸೇಮ್ ಪ್ರೊಸೀಜರು ಗೈಸ್. ಇಷ್ಟು ಕೂದಲನ್ನ ಬ್ಯಾಂಡ್ ಹಾಕ್ಕೊಂಡು ಒಂಚೂರು ಶಾರ್ಟಾಗಿ ಕಟ್ ಮಾಡ್ಕೋಬೇಕು. ನಂದು ಈ ಥರ ಸ್ಟ್ರೈಟೇ ಇರೋದಿಲ್ಲ ಗೈಸ್, ಹಿಂಗೆ ಕರ್ಲ್ ಆಗೋಗ್ಬಿಡುತ್ತೆ. ಸೊ ನೋ ಪ್ರಾಬ್ಲಮ್, ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ರು. ಸೊ ಸೇಮ್ ಲೆಂತ್ ಇದೆ. ಎಸ್. ಇವಾಗ ಇನ್ ಕೇಸ್ ನಿಮಗೆ ಇಲ್ಲೂ ಬೇಕು ಹೇರ್ ಒಂದು ಸ್ವಲ್ಪ ಶಾರ್ಟು ಅಥವಾ ಟ್ರಿಮ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಐ ಡೋಂಟ್ ಥಿಂಕ್ ಸೊ, ನನಗೆ ಇಲ್ಲಿ ಕಟ್ ಮಾಡ್ಕೊಳ್ಳಲ್ಲ ನಾನು ಜಾಸ್ತಿ. ಸೊ ಇದ್ರೆ ಹೀಗೆ ಇಟ್ಕೊಳ್ಳಿ ಅನ್ಕೋತೀನಿ ಅಷ್ಟೇ ಗೈಸ್. ನಂದು ಹೇರ್ ಕಟ್ ಮುಗ್ದೋಯ್ತು.
ಫ್ರಂಟ್ ಕಟ್ ಮಾಡ್ಕೊಳ್ಳೋದಿಲ್ಲ. ಈಗ ನಾನು ಸ್ನಾನ ಮಾಡಿಕೊಂಡು ಅದಾದಮೇಲೆ ನಿಮಗೆ ಹೆಂಗಾಗಿದೆ ಹೇರ್ ಕಟ್ಟು ಅಂತ ತೋರಿಸ್ತೀನಿ ಪ್ರಾಪರಾಗೆ. ಒಂದು ತಲೆ ಕೂದಲೆಲ್ಲ ಒಣಗಿ, ತಲೆಗೆ ಸ್ನಾನ ಮಾಡಿ ತಲೆ ಕೂದಲು ಒಣಗಿ ಈ ಥರ ಕಾಣಿಸ್ತಾ ಇದೆ. ಐ ವಿಲ್ ಶೋ ಯು ಎಷ್ಟು ಲೆಂತ್ ಆಗಿದೆ ಅಂತ. ನೋಡಿ ಗೈಸ್, ಈ ಲೆಂತ್ ಆಗಿದೆ. ಸೊ ಈ ರೀತಿ ಕ್ಲಿಪ್ ಹಾಕ್ಕೋಬೋದು. ಆ್ಯಂಡ್ ನಂದು ಸ್ವಲ್ಪ ಸ್ಲೈಟ್ಲಿ ಕರ್ಲಿ ಹೇರ್ಸು ಗೈಸ್. ಇನ್ನು ಸರಿಯಾಗಿ ಸೆಟ್ ಮಾಡಿದ್ರೆ ಕರ್ಲ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಬಾಚ್ಕೊಂಬಿಟ್ಟಿದ್ದೀನಿ, ಅದಕ್ಕೆ ವೇವಿ ಆಗಿ ಹೋಗ್ಬಿಟ್ಟಿದೆ. ಇನ್ನೊಂದು 2 ಡೇಸ್ ಬಿಟ್ಟರೆ ಸ್ಟ್ರೈಟ್ ಆಗುತ್ತೆ. ಸೊ 3 ಥರದ್ದು ಕೂದಲು ನಂದರಲ್ಲಿ ವಿತೌಟ್ ಸೆಟ್ಟಿಂಗ್ ಆಗುತ್ತೆ. ಒಂದೊಂದು ಸರಿ ಕರ್ಲ್ಸ್ ಮಾತ್ರ ಸೆಟ್ ಮಾಡ್ಕೋಬೇಕು. ಆ್ಯಂಡ್ ನನಗೆ ಇವಾಗ ಥಿಕ್ನೆಸ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಿದೆ. ಸೊ ಶಾರ್ಟೇ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಗೈಸ್, ಸ್ವಲ್ಪ ಜಾಸ್ತಿನೇ ಶಾರ್ಟ್ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ದಟ್ಸ್ ಓಕೆ, ನಾವು ಕೂದಲು ಬೆಳೆಯುತ್ತೆ. ಆ್ಯಂಡ್ ಇವಾಗ ಮಧ್ಯಾಹ್ನ ಆಗ್ತಾಯಿದೆ ಆಲ್ರೆಡಿ. ಅಡುಗೆ ಮಾಡಬೇಕು, ಏನು ಮಾಡಬೇಕು ಎತ್ತ ಅಂತ ನೋಡಬೇಕೀಗ. ಆ್ಯಂಡ್ ನಾನು ಅಂದ್ಕೊಂಡೆ ಸಾಯಂಕಾಲ ಎಲ್ಲ ಕೆಲಸ ಮುಗ್ದಾದ್ಮೇಲೆ, ಟ್ಯೂಷನ್ನು ಎಲ್ಲ ಮುಗ್ದಾದ್ಮೇಲೆ ಐ ವಿಲ್ ಶೋ ಯು ಹೌ ಟು ಮೇಕ್ ಸ್ಮಾಲ್ ಇಯರಿಂಗ್ಸ್, ಚಿಕ್ಕ ಇಯರಿಂಗ್ಸು, ಈಸಿ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಫಸ್ಟು ಅಡುಗೆ ಮಾಡ್ತೀನಿ, ಅದಾದಮೇಲೆ ಫುಲ್ಲು ಫ್ರೀ ಆಗ್ತೀನಿ, ಅದಾದಮೇಲೆ ಹೇಳ್ಕೊಡ್ತೀನಿ ಗೈಸ್. ನಂದು ಟ್ಯೂಷನ್ ಮುಗೀತು. ಸೊ ಸಾಯಂಕಾಲ ಆಲ್ರೆಡಿ ಈಗ 6:30 ಮೇಲಾಗಿದೆ. ಎಸ್, ನಾನು ನಿಮಗೆ ಹೇಳಿದ್ದೆ ನಾನು ವಾಲೆ ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಎಲ್ಲ ಐಟಮ್ ತೊಗೊಂಬಂದಿದ್ದೀನಿ ವಾಲೆ ಹೇಳ್ಕೊಡೋದಕ್ಕೆ. ಹೆಂಗೆ ಮಾಡೋದು ಅಂತ. ಇದು ಆ್ಯಕ್ಚುಲಿ ಪುಟಾಣಿ ವಾಲೆ ಮಾಡೋದು. ಯು ಕ್ಯಾನ್ ಇವನ್ ಗಿಫ್ಟ್ ಸಮ್ವನ್ ಆರ್ ವೇರ್ ಇಟ್ ಯೋರ್ ಸೆಲ್ಫ್. ಐ ವಿಲ್ ಶೋ ಯು. ಈ ಥರದ್ದು ಥಿಂಗ್ಸು ನಿಮಗೆ ನಾನು ಮೊನ್ನೆ ಒಂದು ಅಂಗಡಿ ತೋರಿಸಿದ್ನಲ್ಲ, ಆ ಥರದ ಅಂಗಡಿಗಳಲ್ಲಿ ಸಿಗುತ್ತೆ ಗೈಸ್. ಇವಾಗ ಎಲ್ಲ ಲೇಸ್ ಅಂತೆ, ಸ್ಟೋನ್ಸ್ ಅಂತೆ ಎಲ್ಲ ತೊಗೋತೀರಲ್ಲ, ಆ ಥರ ಅಂಗಡಿಗಳಲ್ಲೇ ಈ ಥರದ್ದು ರಾ ಮೆಟೀರಿಯಲ್ಸ್ ಟು ಮೇಕ್ ಸಮ್ ಆರ್ನಮೆಂಟ್ಸ್ ನಿಮಗೆ ಸಿಕ್ಬಿಡುತ್ತೆ. ಫಸ್ಟ್ ವಾಲೆ ಮಾಡೋದಕ್ಕೆ ನಾನು ಸಮ್ ಪರ್ಲ್ಸ್ ತೊಗೊಂಬಂದಿದ್ದೀನಿ. ಐ ವಿಲ್ ಶೋ ಯು ಪರ್ಲ್ಸ್. ಈ ಥರದ್ದು ಸ್ಟಿಕ್ಸ್ ಸಿಗುತ್ತೆ ಗೈಸ್, ಗೊತ್ತಾಗ್ತಾ ಇದೆಯಾ? ಈ ಥರದ್ದು ನಿಮಗೆ ಸ್ಟಿಕ್ಸ್ ಸಿಗುತ್ತೆ. ಇದು ಬಂದುಬಿಟ್ಟು ಗೋಲ್ಡ್ ಕಲರಲ್ಲಿ ಸಿಗುತ್ತೆ ಮತ್ತು ಸಿಲ್ವರ್ ಕಲರಲ್ಲಿ ಸಿಗುತ್ತೆ. ಯು ಕ್ಯಾನ್ ಚೂಸ್ ಎನಿಥಿಂಗ್. ಅದಾದಮೇಲೆ 2 ಪರ್ಲ್ಸ್, ಸೈಜ್ ಕೂಡ ನಿಮ್ಮ ಇಷ್ಟ ಬಂದಂಗೆ ತೊಗೊಳ್ಳಿ. ತುಂಬ ಸಿಂಪಲ್ ಗೈಸ್. ಇದಕ್ಕೆ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು ವಾಲೆದೂ ಹಾಕ್ಕೊಳ್ಳಿ. ಆ್ಯಂಡ್ ಡನ್ ಗೈಸ್. ಇದೊಂದು ವಾಲೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಹೀಗೆ ಮೆಷರ್ಮೆಂಟ್ ಕರೆಕ್ಟಾಗೆ ನೀವು ಇಟ್ಕೊಂಡು, ಹೀಗೆ ಕರೆಕ್ಟಾಗಿ ಹಿಂಗೆ ಫಿಂಗರ್ ಇಟ್ಕೊಂಡು ಒಂದು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಾವು ಈ ಥರ ಕಾಣುತ್ತೆ ಒಂದು ವಾಲೆ. ಸೊ ಅದಾದಮೇಲೆ ಯು ಶುಡ್ ಕೀಪ್ ಫ್ಯೂ ಎಕ್ವಿಪ್ಮೆಂಟ್ಸ್. ಕಟ್ ಮಾಡೋದಕ್ಕೆ ಅಥವಾ ಇಟ್ಕೊಂಡು ಬೆಂಡ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ, ಅದಕ್ಕೆಲ್ಲದಕ್ಕೂ ಬೇಕಾಗುತ್ತೆ. ಸೊ ಈ ಥರದ ಇಕ್ವಿಪ್ಮೆಂಟ್ ತೊಗೋಬೇಕಾಗತ್ತೆ. ಕಟ್ಟರ್ ಅಂತ ಹೇಳ್ತಾರೆ. ಇಲ್ಲ ಅಂದ್ರೂ ಯು ಕ್ಯಾನ್ ಯೂಸ್ ಯೋರ್ ಕಟಿಂಗ್ ಪ್ಲೇಯರ್ ಯೂಸ್ ಮಾಡ್ಬೋದು ಗೈಸ್. ಈಗ ನಿಮ್ಗೆ ಎಷ್ಟು ಮೆಷರ್ಮೆಂಟ್ ಹಿಂದೆ ಇದು ಮಾಡಬೇಕೋ ಅಷ್ಟು ತೊಗೊಂಡು ನೀವು ಕಟ್ ಮಾಡ್ಕೋಬೋದು. ಇದು ಒಂದು ವಾಲೆ ಆಯಿತು ನೋಡಿ ಗೈಸ್. ಎಷ್ಟು ಕ್ಯೂಟಾಗಿರುತ್ತೆ ಅಂದರೆ ನಿಜವಾಗ್ಲೂ. ನೀವು ಹಾಕ್ಕೊಂಡಾದ್ಮೇಲೆ ನಾನು ತೋರಿಸ್ತೀನಿ, ಆಮೇಲೆ ಹಾಕ್ಕೊಂಡು ತೋರಿಸ್ತೀನಿ. ಸೊ ಇದೊಂದು ವಾಲೆ ಆಯಿತಾ. ನೆಕ್ಸ್ಟ್ ಅದೇ ಥರದ್ದು ಕಟ್ಟಿಗೆನೇ ತಿರ್ಗಾ ಅಗೇನ್ ಇದೇ ಥರದ ಕಟ್ಟಿಗೆನೇ. ಐ ಯೂಸ್ ದಿಸ್ ಓನ್ಲಿ ಬಿಕಾಸ್ ರೀಯೂಸ್ ಮಾಡ್ಕೋಬೋದು ಗೈಸ್. ನಾನು ಈ ಥರ ಎಲ್ಲ ಎಷ್ಟೊಂದು ಸರಿ ಮಾಡಿದ್ದೀನಿ. ಇದನ್ನು ಕಂಬಿ ತೊಗೊಂಡು ಅದಕ್ಕೆ ಬೆಂಡ್ ಮಾಡಿ ಅದನ್ನು ಇದಕ್ಕೆ ಹಾಕಿ ಎಲ್ಲ ಈ ಥರದ್ದೆಲ್ಲ ಮಾಡಿದ್ದೀನಿ. ಅಗೇನ್ ಪರ್ಲ್ಸ್ ನಿಮ್ಗೆ ಯಾವ ಥರದ್ದಾದ್ರು ತೊಗೊಳ್ಳಿ. ಕ್ರಿಸ್ಟಲ್ಸ್ ತೊಗೊಳ್ಳಿ, ಇಲ್ಲ ಅಂದರೆ ಈ ಥರದ ಪರ್ಲ್ಸ್ ತೊಗೊಳ್ಳಿ. ಇದು ನೋಡಿ ಗೈಸ್, ಈ ಥರದ್ದು ಒಂದಿದೆ. ಐ ಗೆಸ್ ಕಾಣಿಸ್ತಿದೆ. ಎಸ್, ಇದನ್ನು ಹಾಕೋಬೋದು. ದಿಸ್ ವಿಲ್ ಆಲ್ಸೋ ಲುಕ್ ಗುಡ್ ಇಯರಿಂಗ್ ಗೈಸ್. ಓಕೆ, ನಾನು ಇದನ್ನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಹಾಕ್ಕೊಂಡು. ಆ್ಯಂಡ್ ಹೋಗಾಯ್ತು. ಆಗಿನ ಕಾಲ್ ಮಾಡಿಲ್ಲ, ಮಾಡ್ತಾರೆ.
ಆ್ಯಂಡ್ ನೆಕ್ಸ್ಟ್ ಒನ್ ಗೈಸ್, ಈ ಥರದ್ದು ರಿಂಗ್ಸ್ ಸಿಗುತ್ತೆ ಗೈಸ್. ಐ ಶೋ ನೋಡಿ, ಪ್ಯಾಕೆಟಲ್ಲಿ ಈ ಥರದ್ದು ರಿಂಗ್ಸ್ ಸಿಗುತ್ತೆ. ಓಕೆ, ಇದನ್ನು ತಗೊಳ್ಳಿ. ಅದಾದಮೇಲೆ ಈ ಥರದ್ದು ವಾಲೆಗಳು ಸಿಗುತ್ತೆ. ಒಂದು ಪ್ಯಾಕೆಟ್ನಲ್ಲಿ ಒಂದು 5-6 ಒಂದು 10 ಸೆಟ್ಸ್ ಇರುತ್ತೆ ಅನ್ಕೋತೀನಿ. ಆ ಥರದ್ದು ತೊಗೊಳ್ಳಿ. ಅದಾದಮೇಲೆ ಈ ಥರದ್ದು ಚಾಮ್ಸ್ ತೊಗೊಳ್ಳಿ ಗೈಸ್. ಇಲ್ಲಿ ನೋಡಿ, ಎಲಿಫೆಂಟ್ ಚಾಮ್ ಇದೆ ನನ್ನ ಹತ್ರ. ಎಲಿಫೆಂಟ್ ಕಾಣಿಸ್ತಾ ನೋಡಿ ಗೈಸ್. ಈ ಥರದ್ದು ಚಾಮು ಅಥವಾ ಬೇರೆ ನಿಮ್ಗೆ ಯಾವ ಥರದ್ದು ಇಷ್ಟ ಆಗುತ್ತೋ ಆ ಥರದ್ದು ತೊಗೊಳ್ಳಿ. ನಮ್ಮ ಯಜಮಾನ್ರು ಇವತ್ತು ಜಿಮ್ಗೆ ಹೋಗಿಲ್ಲ. ಯಾಕೆ ಅಂದರೆ ಈ ಜೋರಾಗಿ ಮಳೆ ಬರ್ತಾ ಇದೆಯೇ, ಅದಕ್ಕೋಸ್ಕರ. ಈಗ ನಾವೇನು ಮಾಡಬೇಕು ಅಂದರೆ ಈ ಸಣ್ಣ ರಿಂಗನ್ನ ಇದಕ್ಕೆ ಹಾಕ್ಕೊಳ್ಳೋದು. ಅದಾದಮೇಲೆ ಈ ಚಾಮ್ ಏನಿದೆ, ಎಲಿಫೆಂಟ್ ಚಾಮ್ ತೊಗೊಂಡಿದ್ದೀನಿ ನಾನು, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಹೀಗೆ ಪ್ರೆಸ್ ಮಾಡಿಬಿಡೋದು ಗೈಸ್. ನಾನು ಹೇಳಿದ್ನಲ್ಲ, ಇಕ್ಲಾ ಥರ ಇರುತ್ತೆ, ಅದನ್ನು ತೊಗೋಬೋದು ನೀವು. ಆ ಎಕ್ವಿಪ್ಮೆಂಟ್ ನಮ್ಮ ಮನೇಲಿ ಇದೆ, ನಾನೆಲ್ಲ ಇಟ್ಬಿಟ್ಟು ಇವಾಗ ಹುಡುಕಿದ್ರೆ ಸಿಕ್ಕಲಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಆ್ಯಂಡ್ ದ ಸೇಮ್ ವೇ ಇನ್ನೊಂದು ವಾಲೆದನ್ನು ಹಿಂಗೆ ಹಾಕ್ಕೊಂಬಿಡೋಣ. ಇದು ಎಷ್ಟು ಕ್ಯೂಟಾಗಿದೆ. ಕ್ಯೂಟಾಗಿದೆ ಅನ್ಕೋತೀನಿ. ಹಾಂ, ಕಾಣ್ತಾ ಇದ್ದೀರಾ? ಆಫ್ಕೋರ್ಸ್ ಕಾಣಿಸ್ತಾ ಗೈಸ್, ಎಷ್ಟು ಕ್ಯೂಟಾಗಿದೆ. ಯು ಕ್ಯಾನ್ ಮೇಕ್ ದೀಸ್ ಕೈಂಡ್ಸ್ ಆಫ್ ಇಯರಿಂಗ್ಸ್ ಆ್ಯಂಡ್ ವೇರ್ ಇಟ್ ಯೋರ್ ಸೆಲ್ಫ್. ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ಯಾರು ಸಣ್ಣ ಮಕ್ಕಳು ಬರ್ತಾರೆ, ನಿಮ್ಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಗಿವ್ ಇಟ್ ಟು ದೆಮ್. ಆ್ಯಂಡ್ ಹಾಕ್ಕೊಂಡು ಒಂದು ಸರಿ ಎಲ್ಲನೂ ತೋರಿಸ್ಬಿಡ್ತೀನಿ ತಾಳಿ ಗೈಸ್. ಆ್ಯಂಡ್ ಈ ಹುಕ್ ಥರದ್ದು ತೊಗೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ವೇರ್. ಆರಾಮ್ಸೆ ಹಾಕ್ಕೋಬೋದು ನೀವು, ತರಾವರಿ ಹಾಕ್ಕೋಬೋದು ಗೈಸ್ ಅಂತ. ಟಿಂಗ್ 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 ಅನ್ನತ್ತೆ ಗೈಸ್. ಇದು ಹುಕ್ ಥರ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಕಾಣಿಸುತ್ತೆ ಗೈಸ್. ನೀವು ಈವನ್ ಕೆಳಗಡೆ ಗೆಜ್ಜೆ ಥರ ಸಹ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಆ್ಯಂಡ್ ಐಲ್ ವೇರ್ ಅನದರ್ ಒನ್ ಆ್ಯಂಡ್ ಶೋ ಯು. ನನಗೂ ತುಂಬ ಇಷ್ಟ ಪರ್ಲ್ ಜ್ಯುವೆಲ್ರೀಸ್. ಹಿಂಗೆ ಹಾಕ್ಕೊಂಡು ಗೈಸ್, ಇದು ಹಿಂದೆಗಡೆ ನಿಮಗೆ ಕಡ್ಡಿ ತುಂಬ ಉದ್ದ ಆಯಿತು ಅಂದರೆ ಯು ಕ್ಯಾನ್ ಶಾರ್ಟನ್ ಇಟ್. ಬಟ್ ಹಿಂದ್ಗಡೆ ಐಲ್ ಶೋ ಒಂದು ಐಡಿಯಾ. ಫಾರ್ ನಾವು ಒಲೆ ನೋಡ್ಕೊಂಬಿಡಿ. ಸೊ ಈ ರೀತಿ ಕಾಣುತ್ತೆ. ಆ್ಯಂಡ್ ನೀವು ವಾಲೆನ ಹಿಂಗೆ ಬೆಂಡ್ ಮಾಡಿರ್ತೀರಲ್ಲ, ಸ್ವಲ್ಪ ಇದನ್ನು ಹಿಂಗೆ ಎತ್ಬಿಡಿ. ಹಿಂದೆಗಡೆ ಬಂದುಬಿಟ್ಟು ಸ್ವಲ್ಪ ಹಿಂಗೆ ಎತ್ತಿರಬೇಕು ಗೈಸ್, ಸೊ ದ್ಯಾಟ್ ನಿಮಗೆ ಎಲ್ಲೂ ಚುಚ್ಕೊಳ್ಳೋ ಥರ ಆಗಬಾರ್ದು ಅಂತ. ಎಸ್, ಇಲ್ಲಿ ನೋಡಿ ಆ ಥರ. ಸೊ ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ. ನಾನು ಸುಮಾರು ಜನಕ್ಕೆ ಈ ಥರದ್ದು ವಾಲೆ ಎಲ್ಲ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ನನಗೂ ಕೂಡ ಖುಷಿಯಾಗುತ್ತೆ ಕೊಡಬೇಕಾದ್ರೆ, ಮತ್ತು ಅವರು ಕೂಡ ಹಾಕ್ಕೊಂಡಾಗ ನಂಗೆ ಜಾಸ್ತಿ ಖುಷಿಯಾಗುತ್ತೆ. ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಬಿಚ್ಚಿಬಿಟ್ಟು ಇದನ್ನು ಭವಿಷ್ಯಂಗೆ ಕೊಡ್ತೀನಿ. ನಾಳೆಯಿಂದ ಈ ಥರದ್ದು ಏನಾದ್ರು ಹಾಕ್ಕೊಂಡು ಹೋಗ್ಲಿ ಅಂತ ಕೊಡ್ತೀನಿ. ಈ ಥರದ್ದು ವಾಲೆಗಳು ಡಿಫ್ರೆಂಟ್ ಆಗಿರೋದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಪ್ರಾಪರ್. ನಾನು ಹಿಂಗೆ ಇಟ್ಕೊಂಡು ಮಾಡಬಾರ್ದು, ಹಿಂಗೆ ತೋರಿಸ್ಬೇಕು. ಸೊ ಒಂದು ಸ್ಟ್ಯಾಂಡ್ ತೊಗೊಂಡಾದ್ಮೇಲೆ ಆ ಥರ ಇಟ್ಬಿಟ್ಟು ತೋರಿಸ್ತೀನಿ. ಸೊ ನಾವು ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಈ ಥರದ್ದು ಸ್ವಲ್ಪ ಐಟಮ್ಸ್ ಇಟ್ಕೊಂಡ್ರೆ ನೀವು ಆರಾಮ್ಸೆ ವಾಲೆಗಳು ಮಾಡ್ಬೋದು. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಭವಿಷ್ಯ ಬರ್ತಾಳೆ, ಕಾಲ್ ಮಾಡಬೇಕು ಒಂದು ಸರಿ. ಕಾಲ್ ಮಾಡಾದ್ಮೇಲೆ ಅವಳು ಬಂದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ತಾನೇ ಭವಿಷ್ಯ ಬಂದಳು. ಸೊ ಅವಳಿಗೆ ಊಟ ಕೊಡ್ತಾಯಿದ್ದೀನಿ. ಅನ್ನ ಮತ್ತು ಮೆಣಸಿನ ಸಾರು ಮಾಡಿದ್ದೆ. ಏನಕ್ಕೆ ಅಂದರೆ ಸ್ವಲ್ಪ ನೆಗಡಿ ಆದಂಗಿತ್ತು ನಮ್ಮ ಯಜಮಾನ್ರಿಗೆ, ಅದಕ್ಕೋಸ್ಕರ. ಇಲ್ಲಿ ಹಾಸಿಗೆ ಮೇಲೆ ತಿನ್ಬೇಡ, ಬಾ ಗೈಸ್. ಹಾಯ್ ಹೇಳಿ ಭವಿಷ್ಯ. ನಮ್ಮ ಭವಿಷ್ಯ ಮತ್ತು ಅವರಪ್ಪ ಇಬ್ಬರೂ ಇವತ್ತು ಮಳೆಯಲ್ಲಿ ನೆನ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಗೈಸ್, ನಮ್ಮ ಭವಿಷ್ಯಂದು ಊಟ ಆಯಿತು. ಇವಾಗ ಇಲ್ಲಿ ಕೂತಿದ್ದಾಳೆ. ಬಾ ಭವಿಷ್ಯ ಈ ಕಡೆ ಒಂದು ಸ್ವಲ್ಪ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಮುಂಚೆ ಒಂದು ಕನ್ನಡದ ಗಾದೆ ಹೇಳ್ತಾ ಇದ್ದೀನಿ. ನಗುವವರು ಸ್ವರ್ಗಕ್ಕೆ, ಅಳುವವರು ನರಕಕ್ಕೆ ಅಂತ ಹೇಳಿಬಿಟ್ಟು. ಏನ್ರಿ ಮೀನಿಂಗು ಹೇಳ್ರಿ ನೋಡೋಣ.
ನಗುವವರು ಸ್ವರ್ಗಕ್ಕೆ, ಅಳುವವರು ನರಕಕ್ಕೆ. ಇದರದ್ದು ಮೀನಿಂಗ್ ಹೇಳಿ. ಬಾಬಾ ವಿಷಯ ಹೇಳು. ಏನು? ನಗುವವರು ಸ್ವರ್ಗಕ್ಕೆ, ಅಳುವವರು ನರಕಕ್ಕೆ. ಇದರದ್ದು ಮೀನಿಂಗ್ ಹೇಳು ಸ್ವಲ್ಪ. ನಕ್ಕೊಂಡು ನೀವೆಲ್ಲನೂ ತಡ್ಕೊಂಡಿದ್ರೆ ಅಲ್ಲ, ನಾ ಸಿಗೋದ್ರಲ್ಲಿ ಖುಷಿ ಪಟ್ಕೊಂಡಿದ್ರೆ ಅವಾಗ ಸ್ವರ್ಗಕ್ಕೆ ಹೋಗ್ತೀರಾ, ಅಂದರೆ ನೆಮ್ಮದಿಯಾಗಿರ್ತೀರಾ. ಅಯ್ಯಯ್ಯೋ ಇಲ್ಲ 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 ಅಯ್ಯಯ್ಯೋ ಇಲ್ಲ 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 ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಿದ್ರೆ ಅಳ್ತೀರಾ ಅಂತ. ನೀವು ಹೇಳ್ರಿ. ಖುಷಿಯಾಗಿದ್ರೆ ಮನೇನು ಖುಷಿಯಾಗಿರುತ್ತೆ. ಕಾಂಚನ ಮೇನ್ ಅಂತೆ. ಕಾಂಚನ ಅವ್ರಿಗೆ ಕಾಂಚನ ಬೇಕಂತೆ ಗೈಸ್. ಕಾಂಚನ ಅದು ಯಾರು ಅಂತ ಗೊತ್ತಿಲ್ಲ ನನಗೆ. ಕಾಂಚನ ಅವರೇ ಎಲ್ಲಿದ್ರು ಬಂದ್ಬಿಡಿ ನಮ್ಮ ಮನೆಗೆ. ನಮ್ಮ ಯಜಮಾನ್ರಿಗೆ ಕಾಂಚನ ಬೇಕು. ಓಕೆ ಗೈಸ್, ಭವಿಷ್ಯ ಹೇಳಿದ್ದು ಫುಲ್ ಕರೆಕ್ಟಾಗಿದೆ. ನಾವು ಇರೋದ್ರಲ್ಲೇ ಖುಷಿಯಾಗಿದ್ದರೆ ಅದೇ ಸ್ವರ್ಗ. ಏನಿದ್ರೂ ನಮಗಿದು ಸಾಲ್ತಿಲ್ಲ ಅಂತ ಅಂದರೆ ದುಃಖ ಪಡ್ತಾನೆ ಇದ್ದರೆ ಅದೇನೇ ನರ್ಕ ಗೈಸ್. ಸೊ ಇರೋದ್ರಲ್ಲಿ ಖುಷಿ ಪಡಬೇಕು. ಇಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಕಡಿಮೆ ಇದ್ರೂ ಏನಿದು ಏನು ಮಾಡ್ತಾ ಇವತ್ತಿನ ವ್ಲಾಗು ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಇನ್ನೂ ಏನಾದ್ರು ಸಜೆಷನ್ ಇದ್ದರೆ ಕೊಡಿ, ನಾನು ಡೆಫಿನೆಟ್ಲಿ ಮಾಡ್ತೀನಿ. ಲಾಸ್ಟ್ ವ್ಲಾಗ್ನಲ್ಲಿ ಗಾದೆ ಹೇಳೋದು ಮರ್ತ್ಬಿಟ್ಟಿದ್ದೆ, ಬಟ್ ಈ ವ್ಲಾಗ್ನಲ್ಲಿ ಗಾದೆ ಹೇಳ್ತಾ ಇದ್ದೀನಿ. ಹೇಳಿಬಿಟ್ಟು ಅರ್ಥನೂ ಹೇಳಿದೆ. ನಿಮಗೇನಾದ್ರು ಬೇರೆ ಅರ್ಥ ಇದನ್ನು ಕೇಳಿಸ್ಕೊಂಡು ಬಂದರೆ ಅದನ್ನು ಕಮೆಂಟಲ್ಲಿ ಹಾಕಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್, ಸಿ ಯು. ಬಾಯ್ ಮಾಡು ಭವಿಷ್ಯ. ಬಾಯ್ ಗೈಸ್. ಕೈಯಲ್ಲಿರೋ ಬಿಸ್ಕೆಟ್ ತಿನ್ಕೊಂಡು ಹ್ಯಾಪಿಯಾಗಿರಬೇಕು ಗೈಸ್. ಬಾಯ್.